ಕ್ರಿಕೆಟ್ ಕೇವಲ ಕ್ರೀಡೆಯಲ್ಲ, ಇದು ದೈಹಿಕ ಫಿಟ್ನೆಸ್. ಪಿಎಸ್ಐ ಪ್ರಕಾಶ್ ಡಿ. ಗಜೇಂದ್ರಗಡ. ಕ್ರಿಕೆಟ್ ಕೇವಲ ಕ್ರೀಡೆಯಲ್ಲ, ಇದು ದೈಹಿಕ ಫಿಟ್ನೆಸ್, ಮಾನಸಿಕ ಶಿಸ್ತು ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಕ್ರೀಡೆ. ಇದು ಏಕಾಗ್ರತೆ ಮತ್ತು ಕಾರ್ಯತಂತ್ರದ ಚಿಂತನೆಯನ್ನು ಬೆಳೆಸುತ್ತದೆ. ಅಲ್ಲದೆ ಕ್ರಿಕೆಟ್ ಸಾಮಾಜಿಕ ಕೌಶಲ್ಯಗಳನ್ನು ಸುಧಾರಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕ್ರೀಡೆಯಲ್ಲಿ ಸೋಲು ಗೆಲುವುಗಳು ಸಾಮಾನ್ಯ, ಆದ್ದರಿಂದ ಎರಡನ್ನೂ ಸಮಾನವಾಗಿ ತೆಗೆದುಕೊಂಡು ಕ್ರೀಡೆಯನ್ನು ಗೆಲ್ಲಿಸಿ ಎಂದು ಪಿಎಸ್ಐ ಪ್ರಕಾಶ್ ಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣದ ಎಸ್ಎಂ ಭೂಮರೆಡ್ಡಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ 5ನೇ ಆವೃತ್ತಿ ವಾರ್ಡ್ ವೈಸ್ ಪ್ರೀಮಿಯರ್ ಲೀಗ್ ಸುಮಾರು 12 ದಿನಗಳ ಕಾಲ ನಡೆಯಲಿದ್ದು, ಯಾವುದೇ ಜಗಳ ಜಂಜಾಟಗಳಿಲ್ಲದೆ, ಕಪ್ಪು ಚುಕ್ಕೆ ಇಲ್ಲದೆ ಯಶಸ್ವಿಗೊಳಿಸಿ ಎಂದು ಹೇಳಿದರು. ರಾಕೇಶ್ ಮಾರಣಬಸರಿ ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವುದು ಯುವಕರಲ್ಲಿ ಶಿಸ್ತಿನ ಜೊತೆಗೆ ಆತ್ಮವಿಶ್ವಾಸ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಭವಿಷ್ಯದ ಪ್ರತಿಭೆಗಳನ್ನು ಹೊರತರುವ ಉತ್ತಮ ವೇದಿಕೆಯಾಗಿವೆ. ಕ್ರಿಕೆಟ್ ಆಡುವುದರಿಂದ, ಓಡುವುದು, ಬ್ಯಾಟಿಂಗ್ ಮಾಡುವುದರಿಂದ ದೈಹಿಕ ಕ್ಷಮತೆ ಹೆಚ್ಚುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗಪಾರ್ ಡಾಲಾಯತ, ವಿನಾಯಕ ಜರತಾರಿ, ವಿನಾಯಕ ಪವಾರ್, ನಾಗರಾಜ ಹೆಚ್ ಬಂಡಿವಡ್ಡರ, ರವಿ ದು ನಿಡಗುಂದಿ, ಬಸವರಾಜ ನಿಡಗುಂದಿ, ಅನಿಲ ನಿಡಗುಂದಿ, ಲಕ್ಷ್ಮಣ ಬಂಕದ, ರವಿ ಭಜಂತ್ರಿ, ರಾಜು ಟಿ ನಿಡಗುಂದಿ, ಅಂಬರೀಷ ಬಂಡಿವಡ್ಡರ, ಮಲ್ಲು ಕಲ್ಲವಡ್ಡರ, ಮಂಜು ಬಂಕದ, ಅಶೋಕ್ ಭಜಂತ್ರಿ, ಕಿರಣ್ ನಿಡಗುಂದಿ ಯುವಕರು ಇದ್ದರು. ಗಜೇಂದ್ರಗಡ ಪಟ್ಟಣದ ವಾರ್ಡ್ ವೈಸ್ ಏನು ಕ್ರಿಕೆಟ್ ಪಂದ್ಯಾವಳಿ 5ನೇ ಆವೃತ್ತಿ ಇದು. ಇದರ ಉದ್ಘಾಟನೆಗೆ ನನಗೆ ಕರೆದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮೊಟ್ಟಮೊದಲು ಅದೇ ರೀತಿ 5ನೇ ಆವೃತ್ತಿ ಕೂಡ ಯಶಸ್ವಿಯಾಗಲಿ, ಇದು ಹೀಗೆ ಮುಂದುವರಿಲಿ. ಆಮೇಲೆ ನೀವು ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆ ಆಡಬೇಕೆ ಹೊರತು ಸೋಲು ಗೆಲುವು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ಸೋಲು ಗೆಲುವು ಯಾರೊಬ್ಬರು ಸೋಲ್ಬೇಕಾಗತ್ತೆ, ಗೆಲ್ಲಬೇಕಾಗತ್ತೆ. ದಯವಿಟ್ಟು ಎಲ್ಲರೂ ಕ್ರೀಡಾ ಮನೋಭಾವದಿಂದ ಪಾರ್ಟಿಸಿಪೇಟ್ ಅಂದರೆ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಅದು ರಿಸಲ್ಟ್ ಏನೇ ಐತಲ್ಲ, ಅದು ಕೃಷ್ಣ ಒಂದು ಹೇಳಿದ್ನಲ್ಲ, ಕರ್ಮಣ್ಯವಾಧಿಕಾರ ಸುಮಾಫಲೇಸು ಕದಾಚನ. ನೀನು ಕೆಲಸ ಮಾಡು, ಅದು ಪ್ರತಿಫಲ ಬಗ್ಗೆ ಆಲೋಚನೆ ಮಾಡಬೇಡ. ಅದನ್ನು ಆ ತತ್ವದೊಂದಿಗೆ ಎಲ್ಲರೂ ಚೆನ್ನಾಗಿ ಆಡ್ರಿ. ಸದೃಢ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ದೇಹ, ಆಮೇಲೆ ಒಂದು ಆರೋಗ್ಯ, ಎಲ್ಲ ನೆಮ್ಮದಿ, ಎಲ್ಲ ಶಾಂತಿ ಎಲ್ಲ ಸಿಗುತ್ತೆ. ದಯವಿಟ್ಟು ಇದಕ್ಕೆ ಕರೆದಿದ್ದಕ್ಕೆ, ನನಗೆ ಉದ್ಘಾಟನೆ ಕರೆದು ನನಗೆ ಇಷ್ಟು ಗೌರವ ಕೊಟ್ಟಿದ್ದಕ್ಕೆ ಎಲ್ಲರಿಗೂ